ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕಮ್ಯುನಿಕೇಷನ್ ಯೂನಿಟ್ನ ಮೇಲೆ 50 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಯೂನಿಟ್ನಿಂದ ನಿಮಗೆ 5 ಪ್ರಶ್ನೆಗಳು ಬಂದೇ ಬರ್ತವೆ. 10 ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಈ ಒಂದು ಯೂನಿಟ್ ನಿಮಗೆ ತುಂಬಾ ಚಿಕ್ಕ ಯೂನಿಟ್ ಆಗಿದ್ದು ಸ್ವಲ್ಪ ಜಾಸ್ತಿ MCQಗಳನ್ನ ಸಾಲ್ವ್ ಮಾಡ್ಕೊಂಡಲ್ಲಿ ನೀವು ಎಲ್ಲ ಪ್ರಶ್ನೆಗಳನ್ನ ಇಲ್ಲಿ ಸಾಲ್ವ್ ಮಾಡಬಹುದು. ಅದೇ ರೀತಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆಸೆಟ್ 2024 ನವೆಂಬರ್ ನಂದು ಇದೆ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು 15 ದಿನಗಳ ಒಂದು ಅವಧಿಯಲ್ಲಿ ನೀವು ರಿವಿಷನ್ ಮೇಲೆ ತುಂಬಾನೇ ಫೋಕಸ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಪ್ರಿಪರೇಷನ್ ಗಾಗಿ ರಿವಿಷನ್ ಪ್ಯಾಕೇಜ್ ಅನ್ನ ಆರಂಭ ಮಾಡಿದ್ದೀವಿ. ಸೊ ಟಾರ್ಗೆಟ್ 70+ ರಿವಿಷನ್ ಪ್ಯಾಕೇಜ್ ನಲ್ಲಿ ನಾವು ನಿಮಗೆ 5000 MCQs PDF ಅನ್ನ ಕೊಡ್ತಾ ಇದ್ದೀವಿ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್. ಜೊತೆಗೆ 10 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ, ಶಾರ್ಟ್ ನೋಟ್ಸ್ ಅನ್ನ ನೀಡ್ತಾ ಇದ್ದೀವಿ, ಮತ್ ಜೊತೆಗೆ ಇದರಲ್ಲಿ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಕವರ್ ಆಗಿರ್ತವೆ. ಸೊ ಈ ಒಂದು ಪ್ಯಾಕೇಜ್ ಏನಿದೆ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ. ಸೊ ನೀವು ಈ ಒಂದು ಪ್ಯಾಕೇಜ್ ಅನ್ನ ಫಾಲೋ ಅಪ್ ಮಾಡಿದ್ದೆ ಆದಲ್ಲಿ ಪೇಪರ್ 1 ನಲ್ಲಿ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಲು ತುಂಬಾನೇ ಸಹಾಯ ಮಾಡುತ್ತೆ. ಸೊ ಈ ಒಂದು ಪ್ಯಾಕೇಜ್ ಕೇವಲ ನಿಮಗೆ 799 rupees ನಲ್ಲಿ ಲಭ್ಯವಿದೆ. ನೀವು ಜಾಯಿನ್ ಆಗಲು ಬಯಸಿದ್ರೆ ಈ ಒಂದು ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಅನ್ನ ಮಾಡಿ ಸ್ಕ್ರೀನ್ ಶಾಟ್ ಅನ್ನ ನಮಗೆ ಕಳಿಸ್ಕೊಟ್ರೆ ಈ ಒಂದು ಮಟೀರಿಯಲ್ ಅನ್ನ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಅದೇ ರೀತಿ ಕೆಸೆಟ್ ಪೇಪರ್ 2 ಪ್ರಿಪರೇಷನ್ ಗಾಗಿ ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ಕೇವಲ 1280 rupees ನಲ್ಲಿ ನೀಡ್ತಾ ಇದ್ದೀವಿ. ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಬಹುದು. ಸೊ ಅದೇ ರೀತಿ ಕೆಸೆಟ್ 2024 ಎಂಟೈರ್ ಕೋರ್ಸ್ ಕೂಡ ನಿಮಗೆ ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ಲಭ್ಯ ಇರುತ್ತೆ. ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬಹುದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್. Now the first question is, which of these should not be avoided for effective communication? ಅಂದ್ರೆ ಪರಿಣಾಮಕಾರಿ ಸಂವಹನಕ್ಕಾಗಿ ಯಾವುದನ್ನ ತಪ್ಪಿಸಬಾರ್ದು. ಸೊ ಇಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತಾಗ ಸೆಂಡರ್ ಏನ್ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಆ ಒಂದು ಮಾಹಿತಿ ರಿಸೀವರ್ಗೆ ರೀಚ್ ಆಗಬೇಕು. ಸೊ ಇಫ್ ದ ರಿಸೀವರ್ ಇಸ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ವಿಚ್ ಈಸ್ ಸೆಂಟ್ ಬೈ ದಿ ಸೆಂಡರ್, ದೆನ್ ಇಟ್ ಈಸ್ ನೋನ್ ಆಸ್ ದಿ ಇಫೆಕ್ಟಿವ್ ಕಮ್ಯುನಿಕೇಶನ್. ಸೊ ಇದಕ್ಕಾಗಿ ಯಾವುದನ್ನ ತಪ್ಪಿಸಬಾರ್ದು? ಆಪ್ಷನ್ ಎ ನಾಯ್ಸ್ ಅಂದ್ರೆ ಶಬ್ದ, ಆಪ್ಷನ್ ಬಿ ಪ್ಲಾನಿಂಗ್ ಅಂದ್ರೆ ಯೋಜನೆ, ಆಪ್ಷನ್ ಸಿ ಸಿಮ್ಯಾಂಟಿಕ್ ಪ್ರಾಬ್ಲಮ್ಸ್ ಅಂದ್ರೆ ಶಬ್ದಾರ್ಥದ ತೊಂದರೆಗಳು, ಆಪ್ಷನ್ ಡಿ ರಾಂಗ್ ಅಸಂಪ್ಷನ್ಸ್. ಸೊ ಯಾವಾಗಲೂ ಸಂವಹನ ಕಾರ್ಯವು ಪರಿಣಾಮಕಾರಿ ಆಗ್ಬೇಕಂತಂದ್ರೆ ಯೋಜನೆ ತುಂಬಾ ಅವಶ್ಯಕವಾಗಿರುತ್ತೆ. ಸೊ ಪ್ಲಾನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಮೇಕ್ ದ ಕಮ್ಯುನಿಕೇಶನ್ effective. So option B, planning is right answer. So lack of planning must be avoided for effective communication. Question number 2, assertion. Formal communication tends to be fast and flexible. ಔಪಚಾರಿಕ ಸಂವಹನ ವೇಗವಾಗಿರುತ್ತದೆ ಮತ್ತೆ ಹೊಂದಿಕೊಳ್ಳುತ್ತದೆ. ರೀಸನ್ ಇಸ್ ಫಾರ್ಮಲ್ ಕಮ್ಯುನಿಕೇಶನ್ ಇಸ್ ಸಿಸ್ಟಮ್ಯಾಟಿಕ್ ಅಂಡ್ ಆರ್ಡರ್ಲಿ ಫ್ಲೋ ಆಫ್ ಇನ್ಫಾರ್ಮೇಶನ್. ಔಪಚಾರಿಕ ಸಂವಹನವು ಮಾಹಿತಿಯ ವ್ಯವಸ್ಥಿತ ಮತ್ತು ಕ್ರಮಬದ್ಧ ಹರಿವು. ಸೊ ಫಾರ್ಮಲ್ ಕಮ್ಯುನಿಕೇಶನ್ ನಮಗೆಲ್ಲ ಗೊತ್ತಿದೆ. ಸೊ ಇದು ಒಂದು ಇನ್ಸ್ಟಿಟ್ಯೂಷನ್ ನಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇದೆ. ಸೊ ಫಾರ್ಮಲ್ ಕಮ್ಯುನಿಕೇಶನ್ ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ and also there is an flow of information in an order. So reason is correct here, but formal communication it will not be fast and flexible. So option D is right. Here assertion is false, reason is correct. ಇಲ್ಲಿ assertion ತಪ್ಪಾಗಿದೆ, ಆದರೆ reason ಏನಿದೆ ಇದು ಕರೆಕ್ಟ್ ಆಗಿದೆ. ಕ್ವೆಶ್ಚನ್ ನಂಬರ್ 3, ಕಮ್ಯುನಿಕೇಶನ್ ಬಿಟ್ವೀನ್ ದ ಈಕ್ವಲ್ಸ್, ಸಮನಾದ ಜನರ ನಡುವಿನ ಕಮ್ಯುನಿಕೇಶನ್ ಅನ್ನ ಏನಂತ ಕರೀತಾ ಇದೀವಿ? ಆಪ್ಷನ್ ಎ ಟೆಂಪರಲ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಟರ್ಮಿನಲ್ ಕಮ್ಯುನಿಕೇಶನ್, ಆಪ್ಷನ್ ಡಿ ಲ್ಯಾಟರಲ್ ಕಮ್ಯುನಿಕೇಶನ್. ಸೊ ಕಮ್ಯುನಿಕೇಶನ್ ಬಿಟ್ವೀನ್ ದ ಈಕ್ವಲ್ ಸ್ಟೇಟಸ್ ಆಫ್ ಪೀಪಲ್ ಇಟ್ ಈಸ್ ನೋನ್ ಆಸ್ ದಿ ಲ್ಯಾಟರಲ್ ಕಮ್ಯುನಿಕೇಶನ್. ಸಮನಾದ ಜನರ ನಡುವಿನ ಒಂದು ಸಂವಹನವನ್ನ ನಾವು ಲ್ಯಾಟರಲ್ ಸಂವಹನ ಅಂತ ಹೇಳ್ತೀವಿ. So lateral communication it is the exchange, imparting or sharing of information, ideas or feelings between people within a community or peer groups. Question number 4, writing in a personal diary, otherwise recording one's thoughts and feelings are examples of. ವೈಯಕ್ತಿಕ ದಿನಚರಿಯಲ್ಲಿ ಬರೆಯುವುದು ಅಥವಾ ಇನ್ನೊಬ್ಬರ ಆಲೋಚನೆಗಳು ಮತ್ತೆ ಭಾವನೆಗಳನ್ನ ದಾಖಲಿಸುವುದು ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಮೀಡಿಯೇಟೆಡ್ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, option B mediated interpersonal communication, option C mediated mass communication, option D none of the above. So writing personal diary or recording one's own thought it is known as the mediated intrapersonal communication. ಇದನ್ನ ಮಧ್ಯಸ್ಥ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಇಂಟ್ರಾಪರ್ಸನಲ್ ಅಂತಂದ್ರೆ ತಮ್ಮ ಒಳಗೆ ಒಬ್ಬ ವ್ಯಕ್ತಿಯ ಒಳಗೆ ನಡೆಯುವ ಒಂದು ಸಂವಹನ, ಉದಾಹರಣೆಗೆ ಯೋಚನೆ ಮಾಡುವುದು. Question number 5, the term DAVP stands for. DAVP ಅಂತಂದ್ರೆ 4 options are given here. The right answer is option D, Directorate of Advertising and Visual Publicity. Option D is correct.
So Directorate of Advertising and Visual Publicity, it is the nodal agency of the Government of India for advertising by various ministries and organizations. Question number 6. Effectiveness of communication can be traced from each of the following. The right answer is option 2, A, B and C. Attitude surveys, performance records, then students attendance. Question number 7. Who among the following is a gatekeeper? ಈ ಕೆಳಗಿನವರಲ್ಲಿ ದ್ವಾರಪಾಲಕರು ಅಂತ ನಾವು ಯಾರನ್ನ ಕರಿತಾ ಇದ್ದೀವಿ? ಆಪ್ಷನ್ ಎ ರೀಡರ್, ಆಪ್ಷನ್ ಬಿ ವೀವರ್, ಆಪ್ಷನ್ ಸಿ ಲಿಸನರ್, ಆಪ್ಷನ್ ಡಿ ಎಡಿಟರ್. Yes, here editor is known as the gatekeeper. Question number 8. If a student raises a hand to speak in a class, the person is using. ತರಗತಿಯಲ್ಲಿ ಮಾತನಾಡಲು ವಿದ್ಯಾರ್ಥಿಯು ಕೈಯನ್ನ ಎತ್ತಿದರೆ ವ್ಯಕ್ತಿಯು ಏನನ್ನ ಬಳಸ್ತಾ ಇದ್ದಾನೆ? ಆಪ್ಷನ್ ಎ ಮಾಡಿಫೈಯರ್, ಆಪ್ಷನ್ ಬಿ ಎಂಬ್ಲಮ್, ಆಪ್ಷನ್ ಸಿ ರೆಗ್ಯುಲೇಟರ್, ಆಪ್ಷನ್ ಡಿ ಡಿಸ್ಪ್ಲೇ. The right answer is option B, emblem. So emblems are non-verbal signals that can generally be translated directly into words. Most people within a culture or group agree on their meaning. Question number 9. Informal transmission of information or filtered information is called. ಮಾಹಿತಿಯ ಅನೌಪಚಾರಿಕ ಪ್ರಸಾರ ಅಥವಾ ಫಿಲ್ಟರ್ ಮಾಡಿದ ಮಾಹಿತಿಯನ್ನ ಏನಂತ ಕರೆಯಲಾಗುತ್ತೆ? ಆಪ್ಷನ್ ಎ ಗಾಸಿಪ್, ಆಪ್ಷನ್ ಬಿ ಗ್ರೇಪ್ ವೈನ್, option C vertical communication, option D horizontal communication. Yes, here the right answer is option B grapevine communication, informal transmission of information. ಅನೌಪಚಾರಿಕ ಮಾಹಿತಿಯ ಪ್ರಸಾರವನ್ನು ನಾವು grapevine communication ಅಂತ ಹೇಳ್ತೀವಿ. So grapevine communication, it is informal workplace dialogue in its purest form. So it is characterized by conversation between employees and superiors. ಸೊ ಈ ಒಂದು ಯಾವುದೇ ಒಂದು ಸಂಸ್ಥೆಯಲ್ಲಿ ಇನ್ಫಾರ್ಮಲ್ ಆಗಿ ಜನರ ನಡುವೆ ಈ ಒಂದು ಕೆಲಸಗಾರರ ನಡುವೆ ಆಗಿರ್ಬೋದು, ಎಂಪ್ಲಾಯೀಸ್ಗಳ ನಡುವೆ ನಡೆಯುವ ಒಂದು ಗಾಸಿಪ್ಗೆ ನಾವು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 10. ಅಸರ್ಷನ್ ಈಸ್ ಟು ಕಮ್ಯುನಿಕೇಟ್ ವೆಲ್ ಇನ್ ದ ಕ್ಲಾಸ್ ರೂಮ್ ಈಸ್ ಅ ನ್ಯಾಚುರಲ್ ಎಬಿಲಿಟಿ. ತರಗತಿಯಲ್ಲಿ ಚೆನ್ನಾಗಿ ಸಂವಹನ ಮಾಡುವುದು ಒಂದು ಸಹಜ ಸಾಮರ್ಥ್ಯ ಆಗಿದೆ. ರೀಸನ್ ಈಸ್ ಎಫೆಕ್ಟಿವ್ ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್ ಡಿಮ್ಯಾಂಡ್ಸ್ ನಾಲೆಜ್ ಆಫ್ ದ ಕಮ್ಯುನಿಕೇಶನ್ ಪ್ರೋಸೆಸ್. ತರಗತಿಯಲ್ಲಿ ಪರಿಣಾಮಕಾರಿ ಬೋಧನೆಗೆ ಸಂವಹನ ಪ್ರಕ್ರಿಯೆಯು ಜ್ಞಾನದ ಅಗತ್ಯವಿರುತ್ತದೆ. Yes, here the right answer is option D. A is false but R is correct. The communicate well in the classroom, it is a natural ability. So this we can learn. So ತರಗತಿಯಲ್ಲಿ ಸಂವಹನ ಮಾಡೋದು ಒಂದು ಸಹಜ ಸಾಮರ್ಥ್ಯ ಅಲ್ಲ, ಇದನ್ನು ನಾವು ಕಲಿತುಕೊಳ್ಳಬೇಕಾಗುತ್ತೆ. ಹೀಗಾಗಿ ರೀಸನ್ ಸರಿಯಾಗಿದೆ, ಅದರ್ಶನ್ ತಪ್ಪಾಗಿದೆ. Question number 11. When we try to organize details in our minds, we are seeking to. ನಾವು ನಮ್ಮ ಮನಸ್ಸಿನಲ್ಲಿ ವಿವರಗಳನ್ನು ಸಂಘಟಿಸಲು ಪ್ರಯತ್ನಿಸಿದಾಗ ಏನನ್ನ ಬಯಸ್ತಾ ಇದ್ದೀವಿ? ಆಪ್ಷನ್ ಎ ಪ್ರೊಡ್ಯೂಸ್ ನ್ಯೂ ಐಡಿಯಾಸ್ ಇನ್ ಅವರ್ ಮೈಂಡ್. ನಮ್ಮ ಮನಸ್ಸಲ್ಲಿ ಹೊಸ ಆಲೋಚನೆಗಳನ್ನ ಹುಟ್ಟಾಕ್ತಾ ಇದ್ದೀವಿ. ಆಪ್ಷನ್ ಬಿ ಪ್ರೋಸೆಸ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಶನ್ ಅಂಡ್ ದೆನ್ ಕ್ಯಾಟಗರೈಸ್ ಇಟ್. ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ಅದನ್ನು ವರ್ಗೀಕರಿಸ್ತೀವಿ. ಆಪ್ಷನ್ ಸಿ ಕೆಟಗರೈಸ್ ಡಿಫಿಕಲ್ಟ್ ಅಂಡ್ ಈಸಿ ಪೀಸಸ್ ಆಫ್ ಇನ್ಫಾರ್ಮೇಶನ್. ಕಷ್ಟಕರವಾದ ಮತ್ತೆ ಸುಲಭವಾದ ಮಾಹಿತಿಯನ್ನು ವರ್ಗೀಕರಿಸ್ತೀವಿ. ಆಪ್ಷನ್ ಡಿ ಪ್ರೋಸೆಸ್ ಸಿಂಪಲ್ ಇನ್ಫಾರ್ಮೇಶನ್ ಅಂಡ್ ಕ್ಯಾಟಗರೈಸ್. ಸರಳ ಮಾಹಿತಿಯನ್ನ ಪ್ರಕ್ರಿಯೆಗೊಳಿಸಿ ವರ್ಗೀಕರಿಸ್ತಾ ಇದ್ದೀವಿ. ಸೊ when we are trying to organize details in our minds, it means that we are processing complex information and categorize it. ನಾವು ಇಲ್ಲಿ ಸಂಕೀರ್ಣ ಮಾಹಿತಿಯನ್ನ ಪ್ರಕ್ರಿಯೆಗೊಳಿಸಿ ವರ್ಗೀಕರಣ ಮಾಡ್ತಾ ಇದ್ದೀವಿ. Question number 12. Non-verbal communication includes. Non-verbal ಸಂವಹನ ಏನನ್ನ ಒಳಗೊಂಡಿದೆ? ಆಪ್ಷನ್ ಎ ಡೆಲಿವರಿಂಗ್ ಅ ಸ್ಪೀಚ್, ಭಾಷಣ ನೀಡುವುದು. ಆಪ್ಷನ್ ಬಿ ಟೆಲಿಫೋನಿಕ್ ಕನ್ವರ್ಸೇಷನ್, ದೂರವಾಣಿ ಸಂಭಾಷಣೆ. ಆಪ್ಷನ್ ಸಿ ಸಿಂಗಿಂಗ್ ಅ ಸಾಂಗ್, ಹಾಡನ್ನ ಹಾಡುವುದು. ಆಪ್ಷನ್ ಡಿ ಶೇಕಿಂಗ್ ಹ್ಯಾಂಡ್ಸ್, ಕೈ ಕುಲುಕುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಶೇಕಿಂಗ್ ಹ್ಯಾಂಡ್ಸ್. ಸೊ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತಂದಾಗ ಯಾವುದೇ ರೀತಿಯ ಶಬ್ದಗಳನ್ನ ಬಳಸದೆ ನಮ್ಮ ಮುಖದ ಅಥವಾ ಬಾಡಿ ಲ್ಯಾಂಗ್ವೇಜ್ ಮೂಲಕ ಸಂವಹನ ಮಾಡುವುದಾಗಿದೆ. ಉದಾಹರಣೆಗೆ ಇಲ್ಲಿ ಕೈ ಮುಗಿಯುವುದು. ಸೊ ಈ ರೀತಿ ಎಸ್ ಅಂತ ಹೇಳುವುದು, ಕಾನ್ಫಿಡೆನ್ಸ್ ಅನ್ನ ತೋರಿಸುವುದು. ಸೊ ಇವೆಲ್ಲ ಏನಾಗಿವೆ? ನಾನ್ ವರ್ಬಲ್ ಕಮ್ಯುನಿಕೇಶನ್. ಕ್ವೆಶ್ಚನ್ ನಂಬರ್ 13. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೆಪ್ಸ್ ವುಡ್ ಯು ಕನ್ಸಿಡರ್ ಫಸ್ಟ್ ಫಾರ್ ಆನ್ ಎಫೆಕ್ಟಿವ್ ಕಮ್ಯುನಿಕೇಶನ್? ಪರಿಣಾಮಕಾರಿ ಸಂವಹನಕ್ಕಾಗಿ ಕೆಳಗಿನ ಹಂತಗಳಲ್ಲಿ ಯಾವುದನ್ನ ಮೊದಲು ಪರಿಗಣಿಸ್ತಾ ಇದ್ದೀವಿ? ಆಪ್ಷನ್ ಎ ಸೆಲೆಕ್ಟ್ ದ ಚಾನಲ್ ಆಫ್ ಕಮ್ಯುನಿಕೇಶನ್. ಆಪ್ಷನ್ ಬಿ ಪ್ಲಾನ್ ದ ಇವ್ಯಾಲ್ಯೂಯೇಷನ್ ಪ್ರೊಸೀಜರ್. Option C specify the objectives of communication. Option D identify various media for communication. So the right answer is option C specify the
ಆಬ್ಜೆಕ್ಟಿವ್ಸ್ ಆಫ್ ಕಮ್ಯುನಿಕೇಶನ್, ಸಂವಹನದ ಉದ್ದೇಶಗಳನ್ನು ನಿರ್ದಿಷ್ಟಪಡಿಸುವುದು. ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಪರಿಣಾಮಕಾರಿ ಸಂವಹನಕ್ಕಾಗಿ ಇದು ಮೊದಲ ಹಂತವಾಗಿರ್ತದೆ. ಕ್ವೆಶ್ಚನ್ ನಂಬರ್ 14, ದ ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ಆಫ್ ಕಮ್ಯುನಿಕೇಶನ್ ಆರ್, ಸಂವಹನದ ಅಗತ್ಯ ಅಂಶಗಳು ಯಾವುವು ಅಂತಂದ್ರೆ ಸೋರ್ಸ್, ಮೆಸೇಜ್, ಇಂಟರ್ಫಿರೆನ್ಸ್, ಚಾನಲ್, ರಿಸೀವರ್, ಫೀಡ್ಬ್ಯಾಕ್ ಅಂಡ್ ಕಂಟೆಕ್ಸ್ಟ್. Question number 15, effectiveness of communication can be traced from which of the following? The right answer is option B. A, B and C are correct. Attitude survey, performance records and students attendance. Next, question number 16, audio conferencing may be classified among the following types of communication. Audio conference ಅನ್ನ ಕೆಳಗೆ ಈ ರೀತಿಯ ಯಾವ ಸಂವಹನಗಳಲ್ಲಿ ನಾವು ವರ್ಗೀಕರಣ ಮಾಡಬಹುದು? Option A, one-sided verbal. Option B, two-sided verbal. Option C, one-sided non-verbal. Option D, two-sided non-verbal. Yes, here the right answer is option B, two-sided verbal. ಸೊ ಆಡಿಯೋ ಕಾನ್ಫರೆನ್ಸ್ ಅಂದಾಗ ಇಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ. ಸೊ ಹೀಗಾಗಿ two-sided verbal. ಕ್ವೆಶ್ಚನ್ ನಂಬರ್ 17, ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ಲೇನ್ಸ್ ಫೀಡ್ಬ್ಯಾಕ್? ಕೆಳಗಿನವುಗಳಲ್ಲಿ ಯಾವುದು ಪ್ರತಿಕ್ರಿಯೆಯನ್ನ ವಿವರಿಸ್ತಾ ಇದೆ? ಆಪ್ಷನ್ ಎ, ನಾನ್ ವರ್ಬಲ್ ಕಮ್ಯುನಿಕೇಶನ್ ಓನ್ಲಿ. Option B, environmental noise. Option C, verbal and non-verbal receiver responses. Option D, verbal communication only. So ಇಲ್ಲಿ feedback ಅಂದಾಗ it means that when receiver is going to respond, it may be verbally or non-verbally. So the right answer is option C, verbal and non-verbal receivers responses. So in the communication process, feedback refers to a response from the receiver which gives the communicator an idea of how the message is being received. Question number 18, the transmission of culture from one generation to another, it is called. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಂಸ್ಕೃತಿಯು ಹರಡುವುದನ್ನು ಏನಂತ ಕರೆಯಲಾಗುತ್ತೆ? ಆಪ್ಷನ್ ಎ, ಅಕಲ್ಚರೇಷನ್. ಆಪ್ಷನ್ ಬಿ, ಎನ್ಕಲ್ಚರೇಷನ್. ಆಪ್ಷನ್ ಸಿ, ಇಂಟರ್ಕಲ್ಚರೇಷನ್. ಆಪ್ಷನ್ ಡಿ, ನನ್ ಆಫ್ ದ ಅಬೌವ್. Yes, here the right answer is option B, enculturation. Question number 19, TV channel launched for covering only engineering and technology subjects is known as. ಇಂಜಿನಿಯರಿಂಗ್ ಮತ್ತೆ ತಂತ್ರಜ್ಞಾನ ವಿಷಯಗಳನ್ನು ಮಾತ್ರ ಪ್ರಸಾರ ಮಾಡಲು ಪ್ರಾರಂಭಿಸಲಾದ ಟಿವಿ ಚಾನೆಲ್ ಯಾವುದು? ಆಪ್ಷನ್ ಎ, ಜ್ಞಾನದರ್ಶನ್. ಆಪ್ಷನ್ ಬಿ, ವ್ಯಾಸ್. ಆಪ್ಷನ್ ಸಿ, ಏಕಲವ್ಯ. ಆಪ್ಷನ್ ಡಿ, ಕಿಸಾನ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಏಕಲವ್ಯ. So Eklavya Technology Channel, it is a distant learning joint initiative between IIT and IGNOU. The objective of this initiative is to bring to the audience that actual IIT classrooms virtually at their doorsteps. Question number 20, which of the following is not a successful communication? ಕೆಳಗಿನವುಗಳಲ್ಲಿ ಯಾವುದು ಯಶಸ್ವಿ ಸಂವಹನ ಅಲ್ಲ ಅಂತ ಹೇಳಿದ್ದಾರೆ? ಆಪ್ಷನ್ ಸಿ ಇಸ್ ರೈಟ್. ಒನ್ ಹೂ ನೋಸ್ ಅ ಲಾಟ್ ಬಟ್ ಸಮ್ವಾಟ್ ರಿಸರ್ವ್ ಇನ್ ಹಿಸ್ ಆಟಿಟ್ಯೂಡ್. ಯಾವ ಒಬ್ಬ ವ್ಯಕ್ತಿ ಹೆಚ್ಚು ವಿಷಯವನ್ನು ಹೊಂದಿರ್ತಾನೆ ಆದರೆ ತನ್ನ ವರ್ತನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮೀಸಲಾಗಿರ್ತಾನೆ. ಸೊ ಇದು ಈ ಇಂಥ ಸಂದರ್ಭದಲ್ಲಿ ಕಮ್ಯುನಿಕೇಶನ್ ಪ್ರೋಸೆಸ್ ಇಫೆಕ್ಟಿವ್ ಆಗಲ್ಲ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. Question number 21, when encoding is important to, encoding ಯಾವುದಕ್ಕೆ ಇಂಪಾರ್ಟೆಂಟ್ ಆಗಿದೆ? ಆಪ್ಷನ್ ಎ, encourage feedback. ಆಪ್ಷನ್ ಬಿ, eliminate noise. ಆಪ್ಷನ್ ಸಿ, produce messages. ಆಪ್ಷನ್ ಡಿ, ensure decoding of message. Yes, here the correct answer is option C, encoding is important to produce messages. ಸಂದೇಶಗಳನ್ನು ತಯಾರು ಮಾಡಲು encoding ಅವಶ್ಯವಾಗಿದೆ. So the encoder is the person who develops and sends the message. ಸೊ ಯಾವ ವ್ಯಕ್ತಿ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾನೆ ಅವರಿಗೆ ನಾವು ಎನ್ಕೋಡರ್ ಅಂತೀವಿ. ಸೊ ಎನ್ಕೋಡರ್ ಮಸ್ಟ್ ಡಿಟರ್ಮೈನ್ ಹೌ ದ ಮೆಸೇಜ್ ವಿಲ್ ಬಿ ರಿಸೀವ್ಡ್ ಬೈ ದ ಆಡಿಯನ್ಸ್. ಸೊ ಎನ್ಕೋಡಿಂಗ್ ಮೀನ್ಸ್ ಇಟ್ ಇಸ್ ದ ಪ್ರಾಸೆಸ್ ಆಫ್ ಟರ್ನಿಂಗ್ ಥಾಟ್ಸ್ ಇಂಟು ಕಮ್ಯುನಿಕೇಶನ್. ಒಬ್ಬ ವ್ಯಕ್ತಿ ತನ್ನಲ್ಲಿರುವ ವಿಚಾರಗಳನ್ನ ಸಂವಹನವನ್ನಾಗಿ, ಈ ಒಂದು ಥಾಟ್ಸ್ಗಳನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ಸಂವಹನ ಅಂತ ಹೇಳ್ತೀವಿ, ಎನ್ಕೋಡಿಂಗ್ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 22, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಸಕ್ಸಸ್ಫುಲ್ ಕಮ್ಯುನಿಕೇಶನ್? ಕೆಳಗಿನವುಗಳಲ್ಲಿ ಯಾವುದು ಯಶಸ್ವಿ ಸಂವಹನ ಅಲ್ಲ? ಕ್ವೆಶ್ಚನ್ ರಿಪೀಟ್ ಆಗಿದೆ. ಆಪ್ಷನ್ ಸಿ ಇಸ್ ರೈಟ್. ಒನ್ ಹೂ ನೋಸ್ ಅ ಲಾಟ್ ಬಟ್ ಈಸ್ ಸಮ್ವಾಟ್ ರಿಸರ್ವ್ ಇನ್ ಹಿಸ್ ಆಟಿಟ್ಯೂಡ್. ಬಹಳಷ್ಟು ವಿಷಯನ ಹೊಂದಿರ್ತಾನೆ ಆದರೆ ವರ್ತನೆಯಲ್ಲಿ ಮೀಸಲಾಗಿರ್ತಾನೆ, ಅವಾಗ ಸಂವಹನಕಾರ ಯಶಸ್ವಿ ಆಗಲ್ಲ. ಕ್ವೆಶ್ಚನ್ ನಂಬರ್ 23, ಇನ್ ಕಮ್ಯುನಿಕೇಶನ್ ಚಾಟಿಂಗ್ ಇನ್ ಇಂಟರ್ನೆಟ್ ಈಸ್. ಸಂವಹನದಲ್ಲಿ ಇಂಟರ್ನೆಟ್ ನಲ್ಲಿ ಚಾಟ್ ಮಾಡುವುದು ಏನಾಗಿದೆ? ಆಪ್ಷನ್ ಎ, ವರ್ಬಲ್ ಕಮ್ಯುನಿಕೇಶನ್. ಆಪ್ಷನ್ ಬಿ, ನಾನ್ ವರ್ಬಲ್ ಕಮ್ಯುನಿಕೇಶನ್. ಆಪ್ಷನ್ ಸಿ, ಪ್ಯಾರಲಲ್ ಕಮ್ಯುನಿಕೇಶನ್. ಆಪ್ಷನ್ ಡಿ, grapevine communication. Yes, here in communication, chatting in internet is
ವರ್ಬಲ್ ಕಮ್ಯುನಿಕೇಶನ್, ಏಕೆಂದ್ರೆ ವಿ ಆರ್ ಯೂಸಿಂಗ್ ವರ್ಡ್ಸ್ ಹಿಯರ್. ಸೊ ನಾವು ಇಲ್ಲಿ ಪದಗಳನ್ನ ಬಳಸಿ ಚಾಟ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಇದು ಒಂದು ಸೋರ್ಸ್ ನಲ್ಲಿ ಇದಕ್ಕೆ ಪ್ಯಾರಲಲ್ ಕಮ್ಯುನಿಕೇಶನ್ ಕೂಡ ಅಂತ ಉತ್ತರವನ್ನ ಹೇಳಿದ್ದಾರೆ. ಸೊ ಇಲ್ಲಿ ವರ್ಬಲ್ ಕಮ್ಯುನಿಕೇಶನ್ ಆಗುತ್ತಾ ಅಥವಾ ಪ್ಯಾರಲಲ್ ಕಮ್ಯುನಿಕೇಶನ್ ಆಗುತ್ತಾ ಅಂತ ಸ್ವಲ್ಪ ಡೌಟ್ಫುಲ್ ಇದೆ. ಎ ಆರ್ ಸಿ, ಇಲ್ಲಿ ನಾವು ಸ್ವಲ್ಪ ಇದನ್ನ ಕ್ಲಿಯರ್ ಮಾಡ್ಕೋಬೇಕು. ಕ್ವೆಶ್ಚನ್ ನಂಬರ್ 24, ದ ಇನ್ಫಾರ್ಮೇಶನ್ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಶನ್ ಇಸ್ ಡಿಸ್ಕ್ರೈಬ್ಡ್ ಆಸ್. ಸಾಮೂಹಿಕ ಸಂವಹನದ ಮಾಹಿತಿ ಕಾರ್ಯವನ್ನ ಹೀಗೆ ವಿವರಿಸಲಾಗಿದೆ. ಆಪ್ಷನ್ ಎ ಡಿಫ್ಯೂಷನ್, ಆಪ್ಷನ್ ಬಿ ಪಬ್ಲಿಸಿಟಿ, ಆಪ್ಷನ್ ಸಿ ಸರ್ವೆಲೆನ್ಸ್, ಆಪ್ಷನ್ ಡಿ ಡೈವರ್ಜನ್. ಎಸ್, ಹಿಯರ್ ದ ರೈಟ್ ಆನ್ಸರ್ is option C. Surveillance is correct answer. So communication surveillance, it is the monitoring, interception, collection, preservation and retention of information. Question number 25, in communication a major barrier to reception of message is. ಸಂವಹನದಲ್ಲಿ ಸಂದೇಶಗಳನ್ನು ಸ್ವೀಕರಿಸಲು ಒಂದು ಪ್ರಮುಖ ಅಡೆತಡೆ ಯಾವುದು? ಆಪ್ಷನ್ ಎ ಆಡಿಯನ್ಸ್ ಆಟಿಟ್ಯೂಡ್, ಆಪ್ಷನ್ ಬಿ ಆಡಿಯನ್ಸ್ ನಾಲೆಜ್, ಆಪ್ಷನ್ ಸಿ ಆಡಿಯನ್ಸ್ ಎಜುಕೇಶನ್, ಆಪ್ಷನ್ ಡಿ ಆಡಿಯನ್ಸ್ ಇನ್ಕಮ್. ಸೊ ಮೇಜರ್ ಬ್ಯಾರಿಯರ್ ಟು ರಿಸೀವ್ ದ ಮೆಸೇಜ್ ಇಸ್ ಆಡಿಯನ್ಸ್ ಆಟಿಟ್ಯೂಡ್. ಸೊ ಸಂವಹನದಲ್ಲಿ ಸಂದೇಶಗಳನ್ನ ಸ್ವೀಕರಿಸಲು ಪ್ರಮುಖ ಅಡೆತಡೆ ಅಂತಂದ್ರೆ ಈ ಒಂದು ಮಾಹಿತಿಯನ್ನ ಪಡೆಯುವವರ ವರ್ತನೆ. ಕ್ವೆಶ್ಚನ್ ನಂಬರ್ 26, a person has very advanced sense of what is socially appropriate and always knows what to say in every social context. The person has which kind of linguistic competency? Option A phonemic, option B cognitive, option C syntactic, option D pragmatic. Yes, here the right answer for this question is option D pragmatic is the correct answer. Question number 27, books can be powerful source of information provided. ಪುಸ್ತಕಗಳು ಸಂವಹನದ ಪ್ರಬಲ ಮೂಲವಾಗಬಹುದು ಯಾವಾಗ ಅಂತಂದ್ರೆ ಆಪ್ಷನ್ ಎ ಕಂಟೆಂಟ್ ಇಸ್ ಅಬ್ಸ್ಟ್ರಾಕ್ಟ್, ಆಪ್ಷನ್ ಬಿ ಕಂಟೆಂಟ್ ಇಸ್ ಇಲಿಸ್ಟ್ರೇಟಿವ್, ಆಪ್ಷನ್ ಸಿ ಮೀಡಿಯಂ ಇಸ್ ಹಿಂದಿ, ಆಪ್ಷನ್ ಡಿ ಕಂಟೆಂಟ್ ಇಸ್ ಪ್ರೆಸೆಂಟೆಡ್ ಥ್ರೂ ಗುಡ್ ಪ್ರಿಂಟ್. ದ ರೈಟ್ ಆನ್ಸರ್ ಇಸ್ ಇಫ್ ದ ಕಂಟೆಂಟ್ ಇಸ್ ಇಲಿಸ್ಟ್ರೇಟಿವ್, ವಿಷಯವು ವಿವರಣಾತ್ಮಕವಾಗಿದ್ರೆ. Question number 28, leadership roles first emerge in which of the following kinds of communication? ಈ ಕೆಳಗಿನ ಯಾವ ರೀತಿಯ ಸಂವಹನದಲ್ಲಿ ನಾಯಕತ್ವದ ಪಾತ್ರಗಳು ಮೊದಲು ಹೊರಹೊಮ್ಮುತ್ತಾ ಇದ್ದಾವೆ? Yes, here the right answer is option B small group communication, ಸಣ್ಣ ಗುಂಪಿನೊಂದಿಗಿನ ಚರ್ಚೆ. So communication in small groups consists 3 or more people who share a common goal and communicate collectively to achieve it. During small group communication, interdependent participants analyze the data, evaluate the nature of the problem, decide and provide possible solution. Question number 29, internal and external factors that affect message reception by the students in the classroom are referred to as. ತರಗತಿಯ ವಿದ್ಯಾರ್ಥಿಗಳಿಂದ ಸಂದೇಶ ಸ್ವಾಗತದ ಮೇಲೆ ಪರಿಣಾಮ ಬೀರುವ ಆಂತರಿಕ ಮತ್ತು ಬಾಹ್ಯ ಅಂಶಗಳನ್ನ ಏನಂತ ಉಲ್ಲೇಖಿಸಲಾಗುತ್ತೆ? ಆಪ್ಷನ್ ಎ ಫೀಡ್ಬ್ಯಾಕ್, ಆಪ್ಷನ್ ಬಿ ಫ್ರಾಗ್ಮೆಂಟೇಶನ್, ಆಪ್ಷನ್ ಸಿ ಚಾನಲೈಸೇಷನ್, ಆಪ್ಷನ್ ಡಿ ನಾಯ್ಸ್. Yes, here the right answer is option D noise. So in the communication process, here internal and external factors that affect message reception by the students in the classroom is referred as noise is the right answer. Question number 30, when verbal and non-verbal messages are contradictory, it is said that most people believe in. ಮೌಖಿಕ ಮತ್ತೆ ಅಮೌಖಿಕ ಸಂದೇಶಗಳು ವಿರೋಧಾಭಾಸವಾದಾಗ ಹೆಚ್ಚಿನ ಜನರು ಯಾವ ಒಂದು ಸಂವಹನವನ್ನ ನಂಬ್ತಾ ಇದ್ದಾರೆ ಅಂತಂದ್ರೆ ಆಪ್ಷನ್ ಸಿ ನಾನ್ ವರ್ಬಲ್ ಮೆಸೇಜಸ್, ಅಮೌಖಿಕ ಸಂದೇಶಗಳು. Question number 31, expressive communication is driven by. ಅಭಿವ್ಯಕ್ತಿಶೀಲ ಸಂವಹನ ಯಾವಾಗ ನಡೆಸಲಾಗುತ್ತೆ? So the right answer is option B encoders personality characteristics. Question number 32, positive classroom communication leads to. ಸಕಾರಾತ್ಮಕ ತರಗತಿಯು ಯಾವ ರೀತಿಯ ಸಂವಹನಕ್ಕೆ ಕಾರಣವಾಗುತ್ತೆ? ಆಪ್ಷನ್ ಎ ಕೊಯಿರಿಷನ್, ಆಪ್ಷನ್ ಬಿ ಕಾನ್ಫ್ರಂಟೇಷನ್, ಆಪ್ಷನ್ ಸಿ ಸಬ್ಮಿಷನ್, ಆಪ್ಷನ್ ಡಿ persuasion. Positive classroom communication leads to persuasion. Option D is right, ಮನವೊಲಿಸುವಿಕೆ. Question number 33, effective communication presupposes. ಪರಿಣಾಮಕಾರಿ ಸಂವಹನ ಡ್ಯಾಶ್ ಅನ್ನ ಪೂರೈಸ್ತಾ ಇದೆ. ಆಪ್ಷನ್ ಎ ನಾನ್ ಅಲೈನ್ಮೆಂಟ್, ಆಪ್ಷನ್ ಬಿ ಡಾಮಿನೇಷನ್, ಆಪ್ಷನ್ ಸಿ ಪ್ಯಾಸಿವಿಟಿ, ಆಪ್ಷನ್ ಡಿ ಅಂಡರ್ಸ್ಟ್ಯಾಂಡಿಂಗ್. ಎಫೆಕ್ಟಿವ್ ಕಮ್ಯುನಿಕೇಶನ್ it is presupposes understanding. Question number 34, a good communicator begins his or her presentation with. ಉತ್ತಮ ಸಂವಹನಕಾರ ಪ್ರಸ್ತುತಿಯನ್ನು ಯಾವುದರಿಂದ ಪ್ರಾರಂಭಿಸ್ತಾ ಇದ್ದಾನೆ?
ಆಪ್ಷನ್ ಎ ನಾನ್ ಸಿಕ್ವಿಟರ್, ಆಪ್ಷನ್ ಬಿ ರಿಪಿಟೇಟಿವ್ ಪ್ರೇಸ್, ಆಪ್ಷನ್ ಸಿ ಐಸ್ ಬ್ರೇಕರ್, ಆಪ್ಷನ್ ಡಿ ಕಾಂಪ್ಲೆಕ್ಸ್ ಕ್ವೆಶ್ಚನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಐಸ್ ಬ್ರೇಕರ್. Question number 35. Differentiation between acceptance and non-acceptance of certain stimuli in classroom communication is the basis of. ತರಗತಿ ಸಂವಹನದಲ್ಲಿ ಕೆಲವು ಪ್ರಚೋದನೆಗಳು ಸ್ವೀಕರಿಸುವ ಮತ್ತು ಸ್ವೀಕರಿಸದಿರುವ ನಡುವಿನ ವ್ಯತ್ಯಾಸವು ಇದರ ಆಧಾರವಾಗಿದೆ. ಆಪ್ಷನ್ ಎ ಸೆಲೆಕ್ಟಿವ್ ಎಕ್ಸ್ಪೆಕ್ಟೇಷನ್ ಆಫ್ ಪರ್ಫಾರ್ಮೆನ್ಸ್, ಆಪ್ಷನ್ ಬಿ ಸೆಲೆಕ್ಟಿವ್ ಅಫಿಲಿಯೇಷನ್ ಆಫ್ ಟು ಪಿಯರ್ ಗ್ರೂಪ್ಸ್, ಆಪ್ಷನ್ ಸಿ ಸೆಲೆಕ್ಟಿವ್ ಅಟೆನ್ಷನ್, ಆಪ್ಷನ್ ಡಿ ಸೆಲೆಕ್ಟಿವ್ ಮೊರಾಲಿಟಿ. The right answer is option C, selective attention. Question number 36. A speaker using complex term is an example of. ಸಂಕೀರ್ಣ ಪದಗಳನ್ನು ಬಳಸುವ ಸ್ಪೀಕರ್ ಇದಕ್ಕೆ ಉದಾಹರಣೆಯಾಗಿದೆ. Physiological noise, psychological noise, semantic noise, physical noise. The right answer is option C, semantic noise. ಶಬ್ದಾರ್ಥದ ಶಬ್ದ. Semantic noise in communication, it is a type of disturbance in the transmission of message that interferes with the interpretation of message due to ambiguity in words, sentences or symbols. Question number 37. A person is more likely to use eye contact while. ಒಬ್ಬ ವ್ಯಕ್ತಿ ಯಾವಾಗ ಕಣ್ಣಿನ ಸಂಪರ್ಕವನ್ನ ಹೆಚ್ಚಾಗಿ ಬಳಸ್ತಾ ಇದ್ದಾನೆ? ಆಪ್ಷನ್ ಎ ಲಿಸನಿಂಗ್, ಆಪ್ಷನ್ ಬಿ ಅನ್ಇಂಟ್ರೆಸ್ಟೆಡ್ ಇನ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಸ್ಪೀಕಿಂಗ್, ಆಪ್ಷನ್ ಡಿ ಇಂಟರ್ಪ್ರಿಟಿಂಗ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಲಿಸನಿಂಗ್, ಆಲಿಸುವಾಗ. ಕ್ವೆಶ್ಚನ್ ನಂಬರ್ 38. ಟಚ್ ಈಸ್ ಅನ್ ಇಂಪಾರ್ಟೆಂಟ್ ಎಲಿಮೆಂಟ್ ಇನ್. ಸ್ಪರ್ಶವು ಒಂದು ಯಾವುದರಲ್ಲಿ ಒಂದು ಪ್ರಮುಖ ಅಂಶವಾಗಿದೆ? ಆಪ್ಷನ್ ಎ ಬಿಸ್ನೆಸ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್, ಪರಸ್ಪರ ಸಂವಹನ. So interpersonal communication is the process of exchange of information, ideas, feelings and meaning between two or more people through verbally or non-verbally. Question number 39. In analog mass communication, stories are. Analog ಸಾಮೂಹಿಕ ಸಂವಹನದಲ್ಲಿ ಕಥೆಗಳು. ಆಪ್ಷನ್ ಎ ಸ್ಟ್ಯಾಟಿಕ್, ಆಪ್ಷನ್ ಬಿ ಡೈನಾಮಿಕ್, ಆಪ್ಷನ್ ಸಿ ಇಂಟರಾಕ್ಟಿವ್, ಆಪ್ಷನ್ ಡಿ ಎಕ್ಸ್ಪ್ಲೋರೇಟರಿ. The correct answer is option A, static. Analog mass communication is the one-way process of transferring message to the receiver. Question number 40. Which of the following are parts of active listening? ಈ ಕೆಳಗಿನವುಗಳಲ್ಲಿ ಯಾವುದು ಸಕ್ರಿಯ ಭಾಗಗಳಾಗಿ ಕೇಳುವವರ ಸಕ್ರಿಯ ಭಾಗಗಳಾಗಿವೆ? ಐ ಕಾಂಟ್ಯಾಕ್ಟ್, ನೋಡಿಂಗ್, ಸೀಕಿಂಗ್ ಕ್ಲಾರಿಫಿಕೇಶನ್. ಸೊ ಆಲ್ ಆಫ್ ದ ಅಬವ್ ಆರ್ ರೈಟ್ ಹಿಯರ್. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ. ಸಕ್ರಿಯ ಕೇಳುವವರು ಕಣ್ಣಿನ ಸಂಪರ್ಕವನ್ನು ಹೊಂದಿರ್ತಾರೆ, ನೋಡಿಂಗ್ ಮಾಡ್ತಾರೆ, ಜೊತೆಗೆ ಸ್ಪಷ್ಟೀಕರಣವನ್ನು ಹುಡುಕ್ತಾ ಇದ್ದಾರೆ. ಕ್ವೆಶ್ಚನ್ ನಂಬರ್ 41. ಟು ಡಿಕೋಡ್ ಅ ಮೆಸೇಜ್. ಸಂದೇಶವನ್ನು ಡಿಕೋಡ್ ಮಾಡುವುದಂತಂದ್ರೆ ಆಪ್ಷನ್ ಎ ಇವ್ಯಾಲ್ಯುಯೇಟ್ ಅ ಮೆಸೇಜ್, ಆಪ್ಷನ್ ಬಿ ಟ್ರಾನ್ಸ್ಲೇಟ್ ಐಡಿಯಾಸ್ ಇನ್ ಟು ಕೋಡ್, ಆಪ್ಷನ್ ಸಿ ರಿಜೆಕ್ಟ್ ಅ ಮೆಸೇಜ್, ಆಪ್ಷನ್ ಡಿ ಇಂಟರ್ಪ್ರೇಟ್ ಅ ಮೆಸೇಜ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಂಟರ್ಪ್ರೇಟ್ ಅ ಮೆಸೇಜ್, ಸಂದೇಶವನ್ನು ವ್ಯಾಖ್ಯಾನಿಸುವುದು. Question number 42. One's own description as a person is. The right answer is option A, self concept. ಒಬ್ಬ ವ್ಯಕ್ತಿಯಂತೆ ಒಬ್ಬರ ಸ್ವಂತ ವಿವರಣೆ, ಸ್ವಯಂ ಪರಿಕಲ್ಪನೆ ಆಗಿರುತ್ತೆ. Question number 43. Which of the following is the essence of effective communication? ಸೊ ಯಾವುದು ಪರಿಣಾಮಕಾರಿ ಸಂವಹನಕ್ಕೆ ತುಂಬಾ ಅವಶ್ಯಕವಾಗಿದೆ? ಮೆಸೇಜ್, ಫೀಡ್ಬ್ಯಾಕ್, ಎನ್ಕೋಡಿಂಗ್, ಡಿಕೋಡಿಂಗ್. ಸೊ ಯಾವಾಗಲೂ ಕೂಡ ಈ ಒಂದು ಪರಿಣಾಮಕಾರಿ ಸಂವಹನಕ್ಕೆ ಫೀಡ್ಬ್ಯಾಕ್, ಪ್ರತಿಕ್ರಿಯೆ ತುಂಬಾ ಅವಶ್ಯವಾಗಿರುತ್ತೆ. ಆಪ್ಷನ್ ಬಿ ಇಸ್ ರೈಟ್. ಕ್ವೆಶ್ಚನ್ ನಂಬರ್ 44. Attitudes, actions and appearances in the context of communication, classroom communication are considered as. ತರಗತಿಯ ಸಂವಹನದ ಸಂದರ್ಭದಲ್ಲಿ ವರ್ತನೆಗಳು, ಕಾರ್ಯಗಳು ಮತ್ತು ಗೋಚರಿಸುವಿಕೆಗಳನ್ನು ಏನಂತ ಪರಿಗಣಿಸಲಾಗುತ್ತೆ? ಆಪ್ಷನ್ ಎ ವರ್ಬಲ್, ಆಪ್ಷನ್ ಬಿ ನಾನ್ ವರ್ಬಲ್, ಆಪ್ಷನ್ ಸಿ ಇಂಪರ್ಸನಲ್, ಆಪ್ಷನ್ ಡಿ ಇರ್ರಾಷನಲ್. The right answer is option B, non-verbal. Non-verbal communication is the transmission of messages or signal through a non-verbal platform such as eye contact, facial expression, gestures, posture, etc. Question number 45. The classroom communication should essentially be. ತರಗತಿಯ ಸಂವಹನದಲ್ಲಿ ಯಾವುದು ಮುಖ್ಯವಾಗಿರಬೇಕು? ಆಪ್ಷನ್ ಎ ಎಂಪಥೆಟಿಕ್, ಆಪ್ಷನ್ ಬಿ ಅಬ್ಸ್ಟ್ರಾಕ್ಟ್, ಆಪ್ಷನ್ ಸಿ ನಾನ್ ಡಿಸ್ಕ್ರಿಪ್ಟಿವ್, ಆಪ್ಷನ್ ಡಿ contrived. The right answer is option A, empathetic. Question number 46. The spatial audio reproduction in a classroom can reduce the students. ತರಗತಿಯ ಪ್ರಾದೇಶಿಕ ಆಡಿಯೋ ಪುನರುತ್ಪಾದನೆ ವಿದ್ಯಾರ್ಥಿಗಳಲ್ಲಿ ಏನನ್ನ ಕಡಿಮೆ ಮಾಡ್ತಾ ಇದೆ ಅಂತಂದ್ರೆ ಆಪ್ಷನ್ ಡಿ, ಕಾಗ್ನಿಟಿವ್ ಲೋಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯಲ್ಲಿ ಅರಿವಿನ ಹೊರೆ. Question number 47.
most often the teacher student communication is. ಆಪ್ಷನ್ ಸಿ ಯುಟಿಲಿಟೇರಿಯನ್, ಯಾವಾಗಲೂ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಒಂದು ಸಂವಹನ ಉಪಯುಕ್ತತೆಯನ್ನು ಒಳಗೊಂಡಿರುತ್ತೆ. ಕ್ವೆಶನ್ ನಂಬರ್ 48, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಸ್ಕಿಲ್ ಈಸ್. ಪ್ರಮುಖ ಸಂವಹನ ಕೌಶಲ್ಯಗಳಲ್ಲಿ ಯಾವುದು ಅಂತಂದರೆ ಆಕ್ಟಿವ್ ಲಿಸ್ನಿಂಗ್, ಸಕ್ರಿಯವಾದ ಆಲಿಸುವಿಕೆ. ಕ್ವೆಶನ್ ನಂಬರ್ 49, ಡಿಸ್ಲೆಕ್ಸಿಯಾ ಈಸ್ ಅಸೋಸಿಯೇಟೆಡ್ ವಿತ್. ಡಿಸ್ಲೆಕ್ಸಿಯಾ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂತಂದರೆ ಇದು ಒಂದು ಓದುವಿಕೆ ಅಸ್ವಸ್ಥತೆ ಆಗಿದೆ. ಡಿಸ್ಲೆಕ್ಸಿಯಾ ಈಸ್ ಎ ರೀಡಿಂಗ್ ಡಿಸಾರ್ಡರ್. ಕ್ವೆಶನ್ ನಂಬರ್ 50, ಅ ಟೆಕ್ನಿಕ್ ದಟ್ ಮೈಟ್ ಬಿ ಯೂಸ್ಡ್ ಬೈ ಅನ್ ಆಕ್ಟಿವ್ ಲಿಸ್ನರ್ ಈಸ್. ಸಕ್ರಿಯ ಕೇಳುಗರಿಂದ ಬಳಸಬಹುದಾದ ತಂತ್ರ ಯಾವುದು ಅಂತಂದರೆ ಆಪ್ಷನ್ ಎ ಪಾರಾಪ್ರೇಸ್ ದ ಸ್ಪೀಕರ್ಸ್ ಮೀನಿಂಗ್. ಸ್ಪೀಕರ್ನ ಅರ್ಥವನ್ನು ಪಾರಾಪ್ರೇಸ್ ಮಾಡುವುದು. So when you paraphrase, you use your own words to express something that was written or said by the another person. So ಬೇರೆ ಒಬ್ಬ ವ್ಯಕ್ತಿ ಹೇಳಿದ ವಿಷಯವನ್ನು ತಮ್ಮ ಸ್ವಂತ ವಾಕ್ಯಗಳಲ್ಲಿ ಹೇಳುವುದಕ್ಕೆ paraphrase ಅಂತೀವಿ. Okay, this is about our today's session. So if you are preparing for KSET 2024, so we are providing, we have started with Target 70 plus revision package. So in this package, you will get 5000 MCQs PDF with answers and explanation. You will get 10 mock tests. You will get short notes and also all PYQs only at rupees 799. So if you want to join this package, you can Google Pay or Phone Pay to 9766066858. Then you can send a screenshot in WhatsApp to this number. Then you will send the material. So yes, I wish all the best to all. Thank you.